ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಕರಾರು 2ರ ಯೂನಿಟ್ 4ರ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಐ ಆಮ್ ಡಿಸ್ಕಸಿಂಗ್ ಟುಡೇ ಅಬೌಟ್ ದಿ ಡೆಸಲ್ಯೂಷನ್ ಆಫ್ ದ ಫರ್ಮ್ಸ್. ಈ ಪಾರ್ಟ್ನರ್ಶಿಪ್ ಫರ್ಮ್ಗಳ ವಿಸರ್ಜನೆ ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಕಲಮು 39ರಿಂದ 55ರವರೆಗೆ ನೋಡ್ತೀವಿ. ಸೊ ದ ಹೆಡಿಂಗ್ ಆಫ್ ಅವರ್ ಟುಡೇಸ್ ಕ್ಲಾಸ್ ಇಸ್ ರೆಸಲ್ಯೂಷನ್. ವಿಸರ್ಜನೆ ಒಂದು ಸಂಸ್ಥೆ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ಬೋದು. ನಾವು ಪಾಲುದಾರಿಕೆಯ ಒಂದು ಫರ್ಮನ್ನು ವಿಸರ್ಜನೆ ಮಾಡುವುದು ಹೇಗೆ ಅಂತಕ್ಕಂಥದ್ದನ್ನು, ವಿಸರ್ಜನೆಯ ಅರ್ಥವನ್ನು ನೋಡ್ತೀವಿ. ನಾವು ವಿಸರ್ಜನೆಯ ಅನೇಕ ವಿಧಾನಗಳನ್ನು ನೋಡ್ತೀವಿ. ಒಮ್ಮೆ ಒಂದು ಫರ್ಮ್ ವಿಸರ್ಜನೆ ಆದರೆ ಪರಿಣಾಮಗಳು ಏನಾಗ್ತವೆ ಅನ್ನೋದನ್ನು ನೋಡ್ತೀನಿ. ಮತ್ತು ಒಮ್ಮೆ ವಿಸರ್ಜನೆ ಆದಮೇಲೆ ಅದರ ಲೆಕ್ಕಪತ್ರಗಳನ್ನು ಬಗೆಹರಿಸುವಂತಹ ಒಂದು ಜವಾಬ್ದಾರಿ ಬರ್ತದೆ, ಅದನ್ನು ಕೂಡ ನೋಡ್ತೀವಿ. ಇದರೊಂದಿಗೆ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ. ವಿಸರ್ಜನೆ ಅಂದ್ರೇನು ಅಂತಕ್ಕಂಥದ್ದನ್ನು. ಡೆಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಮೀನ್ಸ್ ದಿ ಟರ್ಮಿನೇಷನ್ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆಲ್ ಪಾರ್ಟ್ನರ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ ಪಾರ್ಟ್ನರ್ಸ್, ಎಲ್ಲ ಪಾಲುದಾರರ ನಡುವಿನ ವ್ಯಾವಹಾರಿಕ ಸಂಬಂಧಗಳ ಪೂರ್ಣ ಅಂತ್ಯ. ಮುಂದುವರೆದ ಯಾವುದೇ ವ್ಯವಹಾರವನ್ನು ಮಾಡುವ ಸಾಧ್ಯತೆ ಇರುವುದಿಲ್ಲ. ಅದಕ್ಕೆ ನಾವೇನಂತೀವಿ ಅಂದರೆ ಡೆಸಲ್ಯೂಷನ್ ಅಂತೀವಿ. ರಿಸಲ್ಟಿಂಗ್ ಇನ್ ದ ಎಂಡ್ ಆಫ್ ದ ಫರ್ಮ್ಸ್ ಬಿಸ್ನೆಸ್. ಆ ಒಂದು ಫರ್ಮಿನ ವ್ಯವಹಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವಂತಹ ಮತ್ತು ಪಾರ್ಟ್ನರ್ಶಿಪ್ ಪಾಲುದಾರಿಕೆ ಅಂತಕ್ಕಂಥ ಸಂಬಂಧಗಳಿರ್ತಾವಲ್ಲ, ಆ ಸಂಬಂಧಗಳನ್ನು ಸ್ಥಗಿತಗೊಳಿಸುವಂತಹ, ಸಂಪೂರ್ಣ ವಿಸರ್ಜನೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತೀವಿ ಸಂಸ್ಥೆಯ ವಿಸರ್ಜನೆ ಅಥವಾ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಕೆಲವೊಂದು ಸಲ ನಾವು ಡೆಸಲ್ಯೂಷನ್ ಆಫ್ ಫರ್ಮ್ ಅಂತಕ್ಕಂಥದ್ದು ಬರೀ ಡೆಸಲ್ಯೂಷನ್ ಅಂತಕ್ಕಂಥದ್ರ ಮಧ್ಯೆ ಒಂದು ಸಣ್ಣ ವ್ಯತ್ಯಾಸವನ್ನು ನೋಡ್ತೀವಿ. ಡೆಸಲ್ಯೂಷನ್ ಬೇರೆ, ಡೆಸಲ್ಯೂಷನ್ ಆಫ್ ಫರ್ಮ್ ಬೇರೆ. ಒಬ್ಬ ಪಾರ್ಟ್ನರ್ ಡಿಸಾಲ್ವ್ ಆಗ್ಬೋದು, ಚೇಂಜ್ ಇನ್ ರಿಲೇಷನ್ ಬಿಟ್ವೀನ್ ಪಾರ್ಟ್ನರ್ಸ್, ಇದು ಡೆಸಲ್ಯೂಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ಬ ಪಾರ್ಟ್ನರ್ ರಿಟೈರ್ ಆಗ್ತಾನೆ, ಇನ್ನೊಬ್ಬನ ನೀವು ತಗೊಳ್ತೀರಿ, ಬಿಸ್ನೆಸ್ ನಡೀತದೆ. ಹಿಯರ್ ಓನ್ಲಿ ಎ ಪಾರ್ಟ್ನರ್ ಲೀವ್ಸ್, ಬಟ್ ಡೆಸಲ್ಯೂಷನ್ ಆಫ್ ಫರ್ಮ್ ಅಂತಂದರೆ ದಿಸ್ ಈಸ್ ದಿ ಡೆಸಲ್ಯೂಷನ್ ಆಫ್ ಫರ್ಮ್. ಕಂಪ್ಲೀಟ್ ಕ್ಲೋಸರ್ ಆಫ್ ದ ಬಿಸ್ನೆಸ್ ಆ್ಯಂಡ್ ರಿಲೇಷನ್ಶಿಪ್ ಅಮಂಗ್ ಆಲ್ ಪಾರ್ಟ್ನರ್ಸ್. ಎಲ್ಲ ಪಾಲುದಾರರ ಮಧ್ಯದ ವ್ಯವಹಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವಂಥದ್ದು, ಸಂಪೂರ್ಣವಾಗಿ ರದ್ದುಪಡಿಸುವಂಥದ್ದು. ಆವತ್ತಿನ ದಿನದ ನಂತರ ಆ ಒಂದು ಸಂಸ್ಥೆಯ ಪಾರ್ಟ್ನರ್ಶಿಪ್ ಫರ್ಮಿನ ಯಾವುದೇ ವ್ಯವಹಾರ ಮುಂದುವರಿಯುವುದಿಲ್ಲ ಅಂತಕ್ಕಂಥದ್ದು. ವಿಸರ್ಜನೆ ಅಂತಕ್ಕಂಥದ್ದು, ಫರ್ಮ್ ವಿಸರ್ಜನೆ ಇದು ಬಹಳ ಮುಖ್ಯ. ಫರ್ಮಿನ ವಿಸರ್ಜನೆ ಅಂತಕ್ಕಂಥದ್ದು ಮುಖ್ಯ. ನಾವು ಸ್ಟಡಿ ಮಾಡ್ತಾ ಇರುವುದು ಫರ್ಮಿನ ವಿಸರ್ಜನೆಯ ವಿಷಯವಾಗಿ ಇರ್ತಕ್ಕಂಥ. ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ. ವಾಟ್ ಸೆಕ್ಷನ್ 39 says, column 39, actually it is defining what is meant by dissolution of firm. Dissolution of firm means dissolution of partnership between all partners. ಎಲ್ಲ ಪಾಲುದಾರರ ಮಧ್ಯದ ಪಾಲುದಾರಿಕೆಯ ಸಂಬಂಧವನ್ನು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ವಿಸರ್ಜನೆಗೊಳಿಸುವಂತಹದ್ದು. ಅದಕ್ಕೆ ನಾವೇನಂತೀವಿ ಡೆಸಲ್ಯೂಷನ್ ಆಫ್ ಫರ್ಮ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಡೆಸಲ್ಯೂಷನ್ ಆಫ್ ಫರ್ಮ್. ಡೆಸಲ್ಯೂಷನ್ ಆಫ್ ಫರ್ಮ್. ಹಿಯರ್ ದ ವರ್ಡ್ ಫರ್ಮ್ ಇಸ್ ವೆರಿ ವೆರಿ important. That's what is defined in section 39. Then how they are dissolved. ಯಾವ ರೀತಿ ನಾವು ವಿಸರ್ಜನೆ ಮಾಡ್ತೀವಿ ಅಂತಕ್ಕಂಥ ಪ್ರಕಾರಗಳನ್ನು ಇಲ್ಲಿ ನಾವು ಒಂದೊಂದೇ ಸೆಕ್ಷನ್ ಮುಖಾಂತರ ನೋಡ್ತೀವಿ. ಒಂದು, ದ ಫರ್ಮ್ ಈಸ್ ಡಿಸಾಲ್ವ್ಡ್ ಬೈ ಅಗ್ರಿಮೆಂಟ್. ಪಾಲುದಾರರ ಮಧ್ಯದ ಒಪ್ಪಂದದ ಪ್ರಕಾರ ಏನಾಗ್ತದೆ ಅಂತಂದ್ರೆ, ಒಂದು ಪಾಲುದಾರಿಕೆ ಸಂಸ್ಥೆ ಡಿಸಾಲ್ವ್ ಆಗ್ತದೆ, ವಿಸರ್ಜನೆ ಆಗ್ತದೆ. ಎ ಫರ್ಮ್ ಮೇ ಬಿ ಡಿಸಾಲ್ವ್ಡ್ ವಿತ್ ದ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್. ನೋಡಿ, ಎಲ್ಲ ಪಾಲುದಾರರು ಒಪ್ಪಿಕೊಂಡು ತಾವು ಒಂದು ಒಪ್ಪಂದಕ್ಕೆ ಬರ್ತಾರೆ. ಸಮ್ಮತಿಯ ಮೂಲಕ, ಒಪ್ಪಿಗೆಯ ಮೂಲಕ
ನಾವು ಬೇಡ ಇವತ್ತಿಂದ ವ್ಯವಹಾರವನ್ನು ನಾವು ನಿಲ್ಲಿಸೋಣ ಅಂತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅಂತಹ ಒಂದು ಒಪ್ಪಿಗೆಯನ್ನು ಮಾಡಿಕೊಂಡ್ರೆ ದಟ್ ಈಸ್ ಬೈ ಎಗ್ರಿಮೆಂಟ್ ಆ್ಯಸ್ ಪರ್ ಸೆಕ್ಷನ್ 40. ದೆನ್ ಕಂಪಲ್ಸರಿ, ಕಡ್ಡಾಯವಾಗಿ ವಿಸರ್ಜನೆ. ಸೆಕ್ಷನ್ 41 ಟಾಕ್ಸ್ ಅಬೌಟ್ ಕಂಪಲ್ಸರಿ ಡೆಸಲ್ಯೂಷನ್. ಕಂಪಲ್ಸರಿ ಡೆಸಲ್ಯೂಷನ್ ಯಾವಾಗುತ್ತೆ? ಎ ಫರ್ಮ್ ಮೇ ಬಿ ಕಂಪಲ್ಸರಿಲಿ ಡಿಸಾಲ್ವ್ಡ್ ವೆನ್ ಆಲ್ ಪಾರ್ಟ್ನರ್ಸ್ ಬಿಕಮ್ ಇನ್ಸಾಲ್ವೆಂಟ್. ನೋಡಿ, ಎಲ್ಲ ಪಾಲುದಾರರು ಕೂಡ ಏನಾಗ್ತದೆ, ದಿವಾಳಿ ಆದರೆ, ಎಲ್ಲ ಪಾಲುದಾರರು ಕೂಡ ಎಲ್ಲರೂ ದಿವಾಳಿ ಆಗಿಬಿಟ್ರೆ ಬಿಸ್ನೆಸ್ ಹೆಂಗೆ ಮಾಡ್ತಾರೆ? ಸೊ ಅವಾಗ ಕಂಪಲ್ಸರಿಯಾಗಿ ಕಾನೂನು ಅದನ್ನು ಬಂದ್ ಮಾಡಿಸ್ತದೆ ಅಂತ ಹೇಳ್ಬೋದು. ಬಿಸ್ನೆಸ್ ಬಿಕಮ್ಸ್ ಅನ್ಲಾಫುಲ್. ಕೆಲವೊಮ್ಮೆ ಏನಾಗುತ್ತೆ, ನೀವು ಯಾವುದೋ ಒಂದು ವ್ಯವಹಾರವನ್ನು ಮಾಡ್ತಿರ್ತೀರಿ. ಫಾರ್ ಎಕ್ಸಾಂಪಲ್, ಯು ಆರ್ ಡೂಯಿಂಗ್ ಎ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಫ್ ಸೆಲ್ಲಿಂಗ್ ಲಿಕರ್. ಇಫ್ ದ ಲಿಕರ್ ಈಸ್ ಬ್ಯಾನ್ಡ್ ಇನ್ ಕರ್ನಾಟಕ, ಆವಾಗ ನಿಮ್ಮ ವ್ಯವಹಾರ ಕಾನೂನು ಬಾಹಿರ ಆಗುತ್ತೆ. ನಿಮ್ಮ ವ್ಯವಹಾರ ಅನ್ಲಾಫುಲ್ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಪಾಲುದಾರಿಕೆಯ ಸಂಸ್ಥೆ ಏನಾಗ್ತದೆ, ಕಾನೂನಾತ್ಮಕವಾಗಿ ಸ್ಥಗಿತಗೊಳ್ತದೆ, ವಿಸರ್ಜನೆಗೊಳ್ತದೆ ಅನ್ನೋದನ್ನು ಸೆಕ್ಷನ್ 41 ಹೇಳ್ತದೆ. ನಾವು ಆನ್ ಸರ್ಟನ್ ಕಂಟಿಂಜೆನ್ಸೀಸ್, ಕೆಲವೊಂದು ಪರಿಸ್ಥಿತಿ ಉದ್ಭವ ಆದಾಗ, ಕೆಲವೊಂದು ನಿರ್ದಿಷ್ಟ ಸಂದರ್ಭಗಳಲ್ಲಿಯೂ ಕೂಡ ಏನಾಗ್ತದೆ, ಪಾಲುದಾರಿಕಾ ಸಂಸ್ಥೆ ವಿಸರ್ಜನೆ ಆಗ್ತದೆ. ನಂಬರ್ 1, ಎಕ್ಸ್ಪೈರಿ ಆಫ್ ಫಿಕ್ಸ್ಡ್ ಟರ್ಮ್. ಇಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್, ಈ ಒಂದು ಪಾರ್ಟ್ನರ್ಶಿಪ್ ಫರ್ಮು ಕೇವಲ 1.5 ವರ್ಷ ಇರ್ತದೆ ಅಂತ ಇಟ್ಕೊಳ್ಳಿ. 1.5 ವರ್ಷದ ಅವಧಿ ಮುಗಿದ ಮೇಲೆ ಅದು ಆಟೋಮೆಟಿಕಲಿ ಫರ್ಮು ಡಿಸಾಲ್ವ್ ಆಗ್ತದೆ. ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಕೆಲಸದ ವಿಷಯಕ್ಕೆ ಇಟ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ದೇರ್ ಇಸ್ ಎ ಪ್ರಾಜೆಕ್ಟ್, ಒಂದು ಚಿಕ್ಕಮಗಳೂರಲ್ಲಿ ಒಂದು CCTV ಕ್ಯಾಮ್ರಾ ಇನ್ಸ್ಟಾಲ್ ಮಾಡುವಂತಹ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ. ಆ ಕಂಪ್ಲೀಟ್ ಕೆಲಸ ಮುಗಿದ ಮೇಲೆ ಫರ್ಮು ಡಿಸಾಲ್ವ್ ಆಗ್ಬೋದು. ನಿಮ್ಮ ಎಗ್ರಿಮೆಂಟ್ನಲ್ಲಿ ಆ ಥರನಾದಂತಹ ಪ್ರಾವಧಾನ ಇದ್ದಾಗ. ಆಮೇಲೆ ಯಾವುದೇ ಪಾಲುದಾರರ ನಿಧನ ಹೊಂದಿದಾಗ, ಯಾವುದೇ ಪಾಲುದಾರ ಇರ್ತಕ್ಕಂತಹ ಪಾಲುದಾರರಲ್ಲಿ ಯಾವುದೇ ಒಬ್ಬ ಪಾರ್ಟ್ನರ್ ನಿಧನ ಹೊಂದಿದಾಗ, ಅಥವಾ ಯಾವುದೇ ಪಾಲುದಾರನು ಇನ್ಸಾಲ್ವೆಂಟ್, ಅವನು ದಿವಾಳಿ ಆದಾಗ, ಇಂತಹ ಸಂದರ್ಭ, ಇವೆಲ್ಲ ಕಂಟಿಂಜೆನ್ಸಿಗಳು. ಈ ಕಂಟಿಂಜೆನ್ಸಿಗಳ ಸಂದರ್ಭದಲ್ಲಿಯೂ ಕೂಡ ಫರ್ಮ್ ಗೆಟ್ಸ್ ಡಿಸಾಲ್ವ್ಡ್ ಆ್ಯಂಡ್ ಬೈ ನೋಟಿಸ್. ನಾವು ಪಾರ್ಟ್ನರ್ಶಿಪ್ ಎಟ್ ವಿಲ್ ಅನ್ನೋದನ್ನು ಓದಿದ್ದೀವಿ. ಪಾರ್ಟ್ನರ್ಶಿಪ್ ಎಟ್ ವಿಲ್ನಲ್ಲಿ ಏನಾಗುತ್ತೆ ಅಂತಂದರೆ, ಇದ್ದಂತಹ ಪಾಲುದಾರರಲ್ಲಿ ಯಾವುದೇ ಒಬ್ಬ ಪಾರ್ಟ್ನರು ಕೂಡ ನಾನು ಪಾರ್ಟ್ನರ್ಶಿಪ್ ಬೇಡ ಅಂಥೇಳಿ ನೋಟಿಸ್ ಕೊಟ್ಟರೆ, ನಿಮ್ಮ ಪಾರ್ಟ್ನರ್ಶಿಪ್ ಫರ್ಮ್ ಏನಾಗುತ್ತೆ, ಅವತ್ತಿನಿಂದ ವಿಸರ್ಜನೆ ಆಗುತ್ತೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿಯ ಪಾರ್ಟ್ನರ್ನ ಏನು ಇಚ್ಛೆಯ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಇಫ್ ಯು ಹ್ಯಾವ್ ನಾಟ್ ರಿಟನ್ ಎನಿ ಸ್ಪೆಸಿಫಿಕ್ ರೀಸನ್ ಫಾರ್ ಡೆಸಲ್ಯೂಷನ್, ಇಫ್ ದೇರ್ ಆರ್ ನೋ ಕಂಡೀಷನ್ಸ್ ಇನ್ ದಿ ಪಾರ್ಟ್ನರ್ಶಿಪ್ ಡೀಡ್, ಆವಾಗ ಪಾರ್ಟ್ನರ್ಶಿಪ್ ವಿಲ್ ಬರುತ್ತೆ. ಪಾರ್ಟ್ನರ್ಶಿಪ್ ಎಟ್ ವಿಲ್ ಅಂತೀವಿ. ಅದು ಯಾವುದೇ ಪಾರ್ಟ್ನರ್ ಯಾವುದೇ ಸಂದರ್ಭದಲ್ಲಿ ನನಗೆ ಇವತ್ತಿಂದ ಬೇಡ ಅಂಥೇಳಿ ಹೇಳ್ಬೋದು. ಅವತ್ತಿಂದ ಏನಾಗುತ್ತೆ, ಪಾರ್ಟ್ನರ್ಶಿಪ್ಪು ವಿಸರ್ಜನೆ ಆಗ್ತದೆ ಅನ್ನೋದನ್ನು ನಾವು ನೋಡೋದು. ದೆನ್ ಸಮ್ಟೈಮ್ಸ್ ಕೋರ್ಟ್ ಮೇ ಇಶ್ಯೂ ಆರ್ಡರ್ಸ್. ನ್ಯಾಯಾಲಯದ ಮುಖಾಂತರ, ನ್ಯಾಯಾಲಯದ ಆದೇಶದ ಮೇರೆಗೆ ಈ ರೀತಿಯಾದಂತಹ ವಿಸರ್ಜನೆಗಳು ಆಗುವಂತಹ ಎಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಇಂಥ ಆದೇಶವನ್ನು ಕೊಡ್ಬೋದು, ಇಂತಹ ಆಜ್ಞೆಯನ್ನು ಕೊಡ್ಬೋದು. ಇನ್ಸಾನಿಟಿ ಆಫ್ ಎ ಪಾರ್ಟ್ನರ್, ಒಬ್ಬ ಪಾಲುದಾರ ಬುದ್ಧಿಮಾಂದ್ಯನಾದರೆ, ಅಥವಾ ಪರ್ಮನೆಂಟ್ ಇನ್ಕೆಪಾಸಿಟಿ, ಅವನಿಗೆ ಬಿಸ್ನೆಸ್ ಮಾಡುವಂಥ ಕೆಪಾಸಿಟಿನೇ ಇಲ್ಲ ಅಂದರೆ, ಅಥವಾ ಫರ್ಮ್ನಲ್ಲಿರ್ತಕ್ಕಂಥ ಪಾರ್ಟ್ನರ್ಗಳು ಮಿಸ್ಕಂಡಕ್ಟ್, ದುರುಳ ವರ್ತನೆಯನ್ನು ಮಾಡಿದಾಗ. ಓಕೆ, ಪರ್ಸಿಸ್ಟೆಂಟ್ ಬ್ರೀಚ್ ಆಫ್ ಅಗ್ರಿಮೆಂಟ್, ಇವರು ತಮ್ಮ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಇರತಕ್ಕಂತಹ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ. ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್, ಅಂದರೆ ಆ ಪಾರ್ಟ್ನರ್ಶಿಪ್ ಫರ್ಮ್ನ ಇಂಟ್ರೆಸ್ಟು ಬೇರೆದವರಿಗೆ ವರ್ಗಾವಣೆ ಆದಾಗ. ದೆನ್ ಕಂಟಿನ್ಯೂಯಸ್ ಲಾಸಿಸ್, ಒಂದು ಯಾವಾಗಲೂ ಈ ಫರ್ಮ್ ಇರೋದೇ ಲಾಭ ಮಾಡೋದಕ್ಕೆ, ಆದರೆ ನಿರಂತರವಾಗಿ ಒಂದು ಫರ್ಮ್ ಹಾನಿಗೆ ಒಳಗಾದರೆ. ಜಸ್ಟ್ ಆ್ಯಂಡ್ ಇಕ್ವಿಟೇಬಲ್ ಗ್ರೌಂಡ್ಸ್, ಕೆಲವೊಮ್ಮೆ ಏನಾಗುತ್ತೆ, ಇಕ್ವಿಟೇಬಲ್ ಗ್ರೌಂಡ್ ಮೇಲೆ ನ್ಯಾಯಸಮ್ಮತವಾದಂತಹ ಅದು ಉಪಯೋಗ ಇಲ್ಲ ಫರ್ಮ್ ಇರೋದು, ಅದರ ಉದ್ದೇಶ ಸಫಲ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿಯೂ ಕೂಡ ಕೋರ್ಟ್ ಏನು ಮಾಡ್ಬೋದು, ಈ ರೀತಿಯಾದಂತಹ ನಿರ್ಣಯವನ್ನು ತೆಗೆದುಕೊಳ್ಬೋದು. ಇದರಲ್ಲಿ ಏನಾಗಿರುತ್ತೆ, ಯಾವುದೋ ಒಬ್ಬ ಪಾರ್ಟ್ನರ್ ಹೋಗಿರ್ತಾನೆ ಕೋರ್ಟ್ ಮುಂದೆ, ಈ ಥರ ಆಗಿದೆ ಸ್ವಾಮಿ, ಅದಕ್ಕೆ ನಮ್ಮ ಫರ್ಮನ್ನು ನೀವು ಡಿಸಾಲ್ವ್ ಮಾಡಿ ಅಂತೇಳಿ ಹೋಗಿರ್ತಾನೆ. ಹೋದಂಥ ಈ ಒಂದು ಕಾರಣಗಳ ಆಧಾರದಲ್ಲಿ ಕೋರ್ಟ್ ಏನು ಮಾಡ್ಬೋದು,
ಪಾರ್ಟ್ನರ್ಶಿಪ್ ಫರ್ಮನ್ನು ವಿಸರ್ಜನೆಗೊಳಿಸಬೇಕು. ಒಮ್ಮೆ ಪಾರ್ಟ್ನರ್ಶಿಪ್ ಫರ್ಮ್ ವಿಸರ್ಜನೆಗೊಂಡ ಮೇಲೆ ಅದರದ್ದು ಅನೇಕ ವ್ಯವಹಾರಗಳಿರ್ತವೆ, ಅದರ ಅಸೆಟ್ಗಳಿರ್ತವೆ, ಥರ್ಡ್ ಪಾರ್ಟಿಗೆ ಲೋನ್ ಕೊಡಬೇಕಾಗಿರುತ್ತೆ, ಅಥವಾ ಅದರದ್ದು ಪ್ರಾಪರ್ಟಿಗಳಿರ್ತವೆ. ಅವುಗಳೆಲ್ಲವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಕಾನ್ಸಿಕ್ವೆನ್ಸಸ್ನಲ್ಲಿ ನೋಡ್ತೀವಿ. ಒಂದು ಪಾರ್ಟ್ನರ್ಶಿಪ್ ಫರ್ಮು ವಿಸರ್ಜನೆಗೊಂಡಾಗ ಅದರಿಂದ ಉಂಟಾಗುವಂತಹ ಪರಿಣಾಮಗಳೇನೇನು ಅನ್ನೋದು. ಒಂದನೇದ್ದು ಲಯಬಿಲಿಟಿ. ನೋಡಿ, ಆ ಫರ್ಮಿನ ಹೆಸರಿನಲ್ಲಿ ಇರತಕ್ಕಂತಹ ಬಾಧ್ಯತೆಗಳು, ಸಾಲದ ವ್ಯವಹಾರಗಳು, ಅವುಗಳನ್ನೆಲ್ಲ ಸರಿಪಡಿಸ್ಬೇಕು. ಪಾರ್ಟ್ನರ್ಸ್ ರಿಮೇನ್ ಲಯಬಲ್. ನಾ ಡಿಸಾಲ್ವ್ ಮಾಡಿ ನಿಂತೆ ಕೈ ಎತ್ತಕ್ಕಾಗಲ್ಲ. ದಟ್ ಈಸ್ ಪಾಸಿಬಲ್ ಇನ್ ಕಂಪನಿ, ಬಟ್ ದಟ್ ನಾಟ್ ಪಾಸಿಬಲ್ ಇನ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಸ್ ರಿಮೇನ್ ಲಯಬಲ್ ಟು ಥರ್ಡ್ ಪಾರ್ಟೀಸ್ ಅಂಟಿಲ್ ಪಬ್ಲಿಕ್ ನೋಟಿಸ್. ಮೂರನೇ ವ್ಯಕ್ತಿ ಯಾರಿಗೆ ನಮ್ಮ ಫರ್ಮಿನ ವ್ಯವಹಾರ ಬಗ್ಗೆ ಗೊತ್ತಿರೋದಿಲ್ವಾ, ಅಂದರೆ ಆ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಆದರೆ ಡಿಸಾಲ್ವ್ ಆಗೋದು ಗೊತ್ತಿಲ್ಲ ಅಂತಂದಾಗ ಆ ವ್ಯಕ್ತಿಯ ವಿಚಾರದಲ್ಲಿ ಎಲ್ಲ ಪಾಲುದಾರರು ಕೂಡ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಅವನಿಗೇನಾರು ತೆಗೆದುಕೊಳ್ಳೋದಿತ್ತಂದರೆ ನೀವು ಡಿಸಾಲ್ವ್ ಮಾಡಿದ್ದೀವಿ ಅಂಥೇಳಿ ಕೈ ಎತ್ತಕ್ಕಾಗೋದಿಲ್ಲ. ದೆನ್ ರೈಟ್ ಟು ವೈಂಡಿಂಗ್ ಅಪ್ ಅಂದರೆ ಒಂದು ಫರ್ಮನ್ನು ನೀವೇನು ಮಾಡಬೇಕು, ವೈಂಡ್ ಅಪ್ ಮಾಡಬೇಕು ಅಂತ ಇಟ್ಕೊಳ್ಳಿ. ವೈಂಡ್ ಅಪ್ ಮಾಡಬೇಕು ಅಂತಂದಾಗ ಆವಾಗ ಎಲ್ಲ ಅಕೌಂಟ್ಗಳನ್ನು ಸೆಟಲ್ ಮಾಡಬೇಕು. ಸೆಟಲ್ ಅಕೌಂಟ್ಸ್, ರಿಯಲೈಸ್ ಪ್ರಾಪರ್ಟಿ. ಏನು ಹಿಂಗಂದರೆ ಸೆಟಲ್ ಅಕೌಂಟ್ಸ್ ಅಂದರೆ ಎಲ್ಲ ಲೆಕ್ಕಪತ್ರಗಳನ್ನ ನೋಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಲೆಕ್ಕ ಮಾಡಿ ಅವ್ರಿಗೆ ಪೇಮೆಂಟ್ ಮಾಡಬೇಕು. ಮತ್ತು ಪ್ರಾಪರ್ಟಿ ಏನಾದರೂ ಇತ್ತು ಅಂತಂದರೆ ಆ ಪ್ರಾಪರ್ಟಿಯನ್ನು ಮಾರಿ ಬಂದ ಹಣದಿಂದ ಲಯಬಿಲಿಟಿಗಳನ್ನೆಲ್ಲ ಹಂಚುವಂಥದ್ದು ಅಥವಾ ಹಂಚಿಕೊಳ್ಳುವಂಥದ್ದು, ಇವೆಲ್ಲವನ್ನು ಮಾಡಬೇಕಾಗ್ತದೆ. ದಟ್ ಈಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ದೆನ್ ಕಂಟಿನ್ಯೂಟಿ ಆಫ್ ಅಥಾರಿಟಿ. ನೋಡಿ, ಒಂದು ಸಲ ಪಾರ್ಟ್ನರ್ಶಿಪ್ ಫರ್ಮು ಡಿಸಾಲ್ವ್ ಆದಮೇಲೆ ವೈಂಡಿಂಗ್ ಅಪ್ ಪ್ರೊಸೆಸ್ ಕಂಪ್ಲೀಟ್ ಆಗುವ ತನಕ ಎಲ್ಲ ಪಾಲುದಾರರಿಗೂ ಅಧಿಕಾರ ಇರ್ತದೆ. ಏನಕ್ಕೆ? ಅಥಾರಿಟಿ ಆಫ್ ಪಾರ್ಟ್ನರ್ಸ್ ಕಂಟಿನ್ಯೂ ಫಾರ್ ವೈಂಡಿಂಗ್ ಅಪ್ ಅಫೇರ್ಸ್. ಈ ವೈಂಡಿಂಗ್ ಅಪ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಎಲ್ಲರ ಹಕ್ಕು ಇರ್ತದೆ ಅಂತ ಇದರ ಅರ್ಥ. ಎಲ್ಲರೂ ಸೇರಿ ವೈಂಡಿಂಗ್ ಅಪ್ ಮಾಡಬೇಕಾಗ್ತದೆ. ದೆನ್ 48 and 49 sections are there. They elaborate how this procedure is to be adopted. ಈ ಒಂದು ಪ್ರೊಸೀಜರ್ನ ಹೆಂಗೆ ಮಾಡಬೇಕು, ವೈಂಡಿಂಗ್ ಅಪ್ ಪ್ರೊಸೀಜರ್ನ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ದೆನ್ ಯಾರಾದರೂ ದುಡ್ಡು ಹಾಕಿದರೆ, ಪ್ರೀಮಿಯಮ್ ಬಿಗ್ ಅಮೌಂಟ್ ಹಾಕಿರ್ತಾರೆ, ಅಂಥ ಅಮೌಂಟನ್ನು ನಾವೇನು ಮಾಡಬೇಕು, ವಾಪಸ್ ಕೊಡಬೇಕು. ರಿಟರ್ನ್ ಆಫ್ ಪ್ರೀಮಿಯಮ್. ಯಾವುದೇ ಪಾರ್ಟ್ನರು ಒಂದು ಸಲ ಪಾರ್ಟ್ನರ್ ಆದಾಗ ಎಕ್ಸ್ಟ್ರಾ ದುಡ್ಡು ಅವನು ಹಾಕಿದ್ದ ಅಂತಂದರೆ ಪ್ರೀಮಿಯಮ್, ಹಿ ಮೇ ಗೆಟ್ ದ ರಿಫಂಡ್. ಅಂಥ ಅಮೌಂಟನ್ನು ಈ ಡೆಸಲ್ಯೂಷನ್ ಮಾಡೋಕ್ಕಿಂತ ಮೊದಲು ಅವನಿಗೆ ನಾವು ಸಂದಾಯ ಮಾಡಬೇಕಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ದೆನ್ ರಿಸ್ಟ್ರೇಂಟ್ ಆಫ್ ಟ್ರೇಡ್. ಸೊ ಆ್ಯಕ್ಚುಲಿ ದೇರ್ ಈಸ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ರಿಸ್ಟ್ರೇಂಟ್ ಆಫ್ ಟ್ರೇಡ್ಗೆ ಯಾವತ್ತೂ ಅವಕಾಶ ಇಲ್ಲ, ಆದರೆ ಪಾರ್ಟ್ನರ್ಶಿಪ್ ಫರ್ಮ್ನಲ್ಲಿ ಅವಕಾಶ ಇದೆ. ಅದಕ್ಕೆ ನಾವು ಇದಕ್ಕೇನಂತೀವಿ, ಎಕ್ಸೆಪ್ಷನ್ ಟು ಸೆಕ್ಷನ್ 27 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಅಂತೀವಿ. ಯಾವುದೇ ಒಬ್ಬ ವ್ಯಕ್ತಿನ ನೀವು ಏನು ಬಿಸ್ನೆಸ್ ಮಾಡಬೇಡ, ಈ ಬಿಸ್ನೆಸ್ ಮಾಡಬೇಡ ಅಂತ ಕಾಂಟ್ರಾಕ್ಟ್ ಮಾಡ್ಕೊಳಕ್ಕಾಗಲ್ಲ. ವಿ ಕಾಂಟ್ ಡೂ ದ್ಯಾಟ್. ಆದರೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಏನಾಗಿರುತ್ತೆ, ಫರ್ಮಿನ ವ್ಯವಹಾರಗಳ ವಿಷಯದಲ್ಲಿ ಒಂದು ಫರ್ಮ್ ಡಿಸಾಲ್ವ್ ಆದಾಗ ಅಂಥದ್ದೇ ವ್ಯವಹಾರವನ್ನು ಇಷ್ಟು ದಿನ ಯಾರು ಮಾಡಬಾರ್ದು ಅಂತಕ್ಕಂಥ ರೀಸನೇಬಲ್ ಸ್ಟ್ಯಾಂಡ್ ತೊಗೋಬೋದು. ಫಾರ್ ರೀಸನೇಬಲ್ ಟೈಮ್ ಆರ್ ಎಟ್ ಪರ್ಟಿಕ್ಯುಲರ್ ಪ್ಲೇಸ್. ಅಲ್ಲಿ ನೀವೇನು ಮಾಡ್ಬೋದು, ಪಾರ್ಟ್ನರ್ಸ್ ಮೇ ಎಗ್ರಿ ನಾಟ್ ಟು ಕ್ಯಾರಿ ಸಿಮಿಲರ್ ಬಿಸ್ನೆಸ್ ಆಫ್ಟರ್ ಡೆಸಲ್ಯೂಷನ್. ನಾವು ಫರ್ಮ್ ವಿಸರ್ಜನೆಗೊಂಡ ಮೇಲೆ ಕೆಲವು ಸಮಯದವರೆಗೆ ನಾವು ಅದೇ ಥರದ ವ್ಯವಹಾರವನ್ನು ಮಾಡಬಾರ್ದು ಅಂತಕ್ಕಂಥದ್ದು. ದೆನ್ ದೇರ್ ಈಸ್ ಎ ಚಾನ್ಸ್, ನಿಮ್ಮ ಫರ್ಮ್ ಹೆಸರು ತುಂಬ ಚೆನ್ನಾಗಿ ಹೆಸರಿರುತ್ತೆ, ಆದ್ದರಿಂದ ನಿಮ್ಮ ಫರ್ಮ್ ಹೆಸರನ್ನು ನೀವು ಮಾರ್ಕೋಬೋದು ಎಲ್ಲರೂ ಸೇರಿಕೊಂಡು. ದಟ್ ಈಸ್ ಕಾಲ್ಡ್ ಗುಡ್ ವಿಲ್ ಕ್ಯಾನ್ ಬಿ ಸೋಲ್ಡ್. ಗುಡ್ವಿಲ್ ಈಸ್ ಟ್ರೀಟೆಡ್ ಆಸ್ ಎ ಪ್ರಾಪರ್ಟಿ ಆ್ಯಂಡ್ ಇಟ್ ಕ್ಯಾನ್ ಬಿ ಸೋಲ್ಡ್. MTR ಮಸಾಲ. ಈ MTR ಮಸಾಲ ಈಸ್ ಸೋಲ್ಡ್ ಟು ಸಮ್ MNC. ಸೊ ಫಾರ್ ಸಮ್ ಡೇಸ್ ಅವ್ರು ಏನು ಮಾಡಿದರು, MTR ಹೆಸರಿನಲ್ಲಿ ಮಸಾಲ ಮಾಡೋ ಹಾಗಿಲ್ಲ. ಮೇ ಬಿ ಫಾರ್ 5 years ಅವರು MTRನವರು, ಮಾವಳ್ಳಿ ಕಂಪನಿಯವರು ಮಸಾಲಾನ ಮಾರೋ ಹಾಗಿಲ್ಲ. ಆದರೆ 5 ವರ್ಷದ ನಂತರ ಅವರು ಮಾವಳ್ಳಿ ಮಸಾಲ ಅಂತ ಹೊಸದು ಮಾಡಿದರು, ಮಾವಳ್ಳಿ ಮಸಾಲ. ಸೊ ಫಾರ್ ದಿಸ್ ರೀಸನೇಬಲ್ ಪೀರಿಯಡ್ ದೇ ವಿಲ್ ನಾಟ್ ಡೂ ದ್ಯಾಟ್ ಬಿಸ್ನೆಸ್ ಆ್ಯಂಡ್ ಆಲ್ಸೋ ದೇ ವಿಲ್ ನಾಟ್ ಯೂಸ್ ದ ನೇಮ್ ಆಫ್ MTR ಹೆಸರಲ್ಲಿ ಮತ್ತೆ ಬಿಸ್ನೆಸ್ ಮಾಡೋಂಗಿಲ್ಲ. ಸೊ ದಿಸ್ MTR ಈಸ್ ಸೋಲ್ಡ್ ಟು ಸಂಬಡಿ, ದಟ್ ಈಸ್ ಗುಡ್ವಿಲ್. ದಟ್ ಈಸ್ ಕಾಲ್ಡ್ ಗುಡ್ವಿಲ್ ಆರ್ ಟ್ರೇಡ್ ಮಾರ್ಕ್. ಓಕೆ. ದೆನ್ ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್.
ಈ ಅಕೌಂಟ್ಗಳನ್ನು ಸೆಟ್ಲ್ ಮಾಡೋದನ್ನ ನಾವು ಸೆಕ್ಷನ್ 48 ಪ್ರಮುಖವಾಗಿ ನೋಡ್ತೀವಿ, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು. ಜನರಲ್ಲಿ ಏನು ಮಾಡ್ಬೇಕು, ನಾವು ಎಲ್ಲ ಸಾಲಗಳನ್ನು ಮೊದಲು ಕೊಡಬೇಕು. ಮೂರನೇ ವ್ಯಕ್ತಿಗೆ, ಥರ್ಡ್ ಪಾರ್ಟಿಗಳಿಗೆ ಕೊಡುವಂತಹ ಎಲ್ಲ ಸಾಲಗಳನ್ನು ಕೊಡಬೇಕು. ಆಮೇಲೆ ಪಾಲುದಾರರೇ ಇಲ್ಲಿ ಫರ್ಮ್ಗೆ ಸಾಲ ಕೊಟ್ಟಿರ್ತಾರೆ, ಅವರು ಸಾಲಗಳನ್ನು ಸಂದಾಯ ಮಾಡಬೇಕು. ಆಮೇಲೆ ನೀವೇನು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಿದಿರಲ್ವಾ, ಈ ಕ್ಯಾಪಿಟಲನ್ನು ಇದಾದ ಮೇಲೆ ಉಳಿದಿದ್ರೆ ಆ ಕ್ಯಾಪಿಟಲನ್ನು ನೀವು ಹಂಚ್ಕೋಬೇಕು. ಇನ್ನೂ ನಿಮ್ಮ ಹತ್ರ ದುಡ್ಡು ಉಳಿಯಿತು ಅಂತಂದರೆ ನೀವು ದುಡ್ಡನ್ನು ಹಂಚ್ಕೋಬೇಕು. ಆದರೆ ಇಲ್ಲಿ ಏನೂ ದುಡ್ಡು ಇರಲಿಲ್ಲ, ಇವ್ರಿಗೆ ದುಡ್ಡು ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂತ ಇಟ್ಕೊಳ್ಳಿ. ಇವ್ರಿಗೆ ದುಡ್ಡು ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂತಂದರೆ ನಿಮ್ಮ ಸ್ವಂತದ ಆಸ್ತಿ ಮಾರಿ ನೀವೇನು ಮಾಡಬೇಕಾಗುತ್ತೆ, ಥರ್ಡ್ ಪಾರ್ಟಿ ಪೇಮೆಂಟನ್ನು ಮಾಡಬೇಕಾಗುತ್ತೆ. ದಟ್ ಈಸ್ ದ ಗ್ರೇಟೆಸ್ಟ್ ರಿಸ್ಕ್ ಆಫ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ, ನೀವು ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಮ ಫರ್ಮು, ಸಂಘ ಲಾಸಲ್ಲಿ ಬಂತು, ನಷ್ಟದಲ್ಲಿ ಬಂತು ಅಂದರೆ ನಷ್ಟವನ್ನು ಸಂಪೂರ್ಣವಾಗಿ ನೀವು ಭರಿಸಬೇಕಾಗ್ತದೆ. ನಷ್ಟವನ್ನು ನೀವು ಸಂಪೂರ್ಣವಾಗಿ ನಿಮ್ಮ ಸ್ವಂತ ಪ್ರಾಪರ್ಟಿಯಿಂದ, ನಿಮ್ಮ ಆದಾಯದಿಂದ ಅದನ್ನು ಭರಿಸಬೇಕಾಗ್ತದೆ ಅನ್ನೋದು ನಾವಿಲ್ಲಿ ಬಹಳ ಗಮನಿಸಬೇಕಾದಂತಹ ವಿಷಯ, ರೈಟ್? ಸೊ ದಿಸ್ ಈಸ್ ಆಲ್ ಅಬೌಟ್ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಬ್ರಿಂಗ್ಸ್ ಆನ್ ಎಂಡ್ ಆ್ಯಂಡ್ ದ ಲೀಗಲ್ ರಿಲೇಷನ್ಶಿಪ್ ಅಮಂಗ್ ಪಾರ್ಟ್ನರ್ಸ್. ಕಾನೂನಾತ್ಮಕ ನಿಮ್ಮ ಮಧ್ಯದ ಸಂಬಂಧದ ಕೊನೆ ಆಗ್ತದೆ. ಎಲ್ಲರೂ ಆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಸ್ವತಂತ್ರ ಆಗ್ತೇವೆ. ಫಾಲೋಡ್ ಬೈ ಸೆಟಲ್ಮೆಂಟ್ ಆಫ್ ಲಯಬಿಲಿಟೀಸ್. ಅಲ್ಲಿರ್ತಕ್ಕಂತಹ ಬಾಧ್ಯತೆಗಳ ಎಲ್ಲನೂ ನಾವೇನು ಮಾಡ್ತೀವಿ, ಸೆಟಲ್ ಮಾಡ್ಕೋತೀವಿ. ಡಿಸ್ಟ್ರಿಬ್ಯೂಷನ್ ಆಫ್ ಅಸೆಟ್ಸ್. ಒಂದು ವೇಳೆ ಅಸೆಟ್ ಇರಲಿಲ್ಲ ಅಂತಂದರೆ ನಷ್ಟವನ್ನು ಪಾಲುದಾರರು ತಮ್ಮ ಆಸ್ತಿಯಿಂದ ಭರಿಸಬೇಕಾಗುತ್ತದೆ, ತಮ್ಮ ಉತ್ಪನ್ನದಿಂದ, ತಮ್ಮ ಆದಾಯದಿಂದ ಭರಿಸಬೇಕಾಗುತ್ತದೆ. ಆದಾಯ ಆಸ್ತಿಯಿಂದ ಭರಿಸುವುದು ಅನಿವಾರ್ಯ. ಅನಿವಾರ್ಯ ಅನ್ನೋದನ್ನು ಈ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ನಾವು ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳ್ತಾ ಇದೊಂದು ಶಾರ್ಟ್ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಮತ್ತು ಈ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಇನ್ನು ಕೇವಲ ಒಂದೇ ಒಂದು ವಿಡಿಯೋ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇಂಪಾರ್ಟೆನ್ಸ್ ಆಫ್ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಇದರ ಬಗ್ಗೆ ಕೊನೆ ವಿಡಿಯೋನ ಮಾಡಿದರೆ ನಿಮ್ಮ ಯೂನಿಟ್ 4 ಮುಗೀತದೆ. ದಿಸ್ ವಿಲ್ ಬಿ ಮೈ ಲಾಸ್ಟ್ ವಿಡಿಯೋ ಅಂತ ಹೇಳಿ ನಿಮಗೆ ಇಲ್ಲಿ ಹೇಳ್ತಾ, ಸೊ ಐ ವಿಲ್ ಕಂಪ್ಲೀಟ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.